ಇವತ್ತು ನಮ್ಮ ಮನೆಯಲ್ಲಿ ರಾಗಿ ತಾಳಿಪಟ್ಟು ಮಾಡಿದ್ದೆ. ಒಳ್ಳೆ ಫ್ರೆಶ್ ಆಗಿರೋ ಸಬ್ಬಾಸಿಗೆ ಸೊಪ್ಪು ಹಾಕಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸಬ್ಬಾಸಿಗೆ ಸೊಪ್ಪನ್ನು ಕೆಲವು ಕಡೆ ಸಬ್ಸಿಗೆ ಸೊಪ್ಪು ಅಂತಾರೆ. ಇದು ಸುಮಾರು ಒಂದು 2 ಕಟ್ನಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸೋಸಿಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ 1 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ 1 ಲೋಟದಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಈ ಥರ ಮಾಡಿದರೆ ರಾಗಿ ತಾಳಿಪಟ್ಟು ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸೋದೇನು ಬೇಡ. ತಕ್ಷಣವೇ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಸೌಟು ಅಥವಾ ಕೋಲಿದ್ರೆ ಅದರಲ್ಲಿ ಈ ಥರ ಮಿಕ್ಸ್ ಮಾಡಿದರೆ ಸಾಕು. ಸಾಧ್ಯ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಿದೆ. ಈಗ ಇದಕ್ಕೆ 1 ಲೋಟದಷ್ಟು ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 2 ಕಟ್ಟು ಸಬ್ಬಾಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಕ್ಯಾರೆಟನ್ನು ಅದನ್ನು ತುರಿದಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಸೌತೆಕಾಯಿ ಅದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಖಾರಕ್ಕೆ ಬೇಕಾಗಿರೋವಷ್ಟು ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಪೇಸ್ಟ್ ಮಾಡಿ ಹಾಕ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಇದನ್ನು ಕಲಸೋಕ್ಕೆ ನೀರನ್ನು ಉಪಯೋಗಿಸ್ತಾ ಇಲ್ಲ. ಈ ಸೌತೆಕಾಯಿ ಸೊಪ್ಪು ಕ್ಯಾರೆಟ್ನಲ್ಲಿರೋ ನೀರಿನಂಶದಲ್ಲಿ ಇದನ್ನು ಕಲಸಿದ್ರೆ ಸಾಕು, ಮೆತ್ತಗಾಗುತ್ತೆ. ಇದನ್ನು ಕಲಿಸ್ಲಿಕ್ಕೆ ನೀರೇನಾದರೂ ಸಾಕಾಗ್ತಿಲ್ಲ, ಗಟ್ಟಿ ಆಯಿತು ಅಂದರೆ ಸ್ವಲ್ಪನೇ ನೀರು ಚುಮುಕ್ಸ್ಕೊಂಡು ಅದಕ್ಕೆ ಕಲಸಿ ಒಂದು 10-15 ನಿಮಿಷ ಮುಚ್ಚಿಡಬೇಕು. ಕಲಿಸ್ದಾಗ ಇಟ್ಟಿದ್ದಕ್ಕಿಂತ ಈಗ ನೆಂದ ಮೇಲೆ ಇನ್ನೂ ಮೃದುವಾಗಿದೆ. ಈ ಉಪ್ಪು ಹಾಕಿರೋದ್ರಿಂದ ಸೌತೆಕಾಯಿ ಸೊಪ್ಪಿಂದು ಎಲ್ಲ ನೀರಿನಂಶ ಸ್ವಲ್ಪ ಬಿಟ್ಕೊಂಡು ಸ್ವಲ್ಪ ತೆಳುವಾಗಿದೆ. ಅದಕ್ಕಿದ್ರೆ ಸಾಕು. ಇದನ್ನು ತಟ್ಟಲಿಕ್ಕೆ ಬಟರ್ ಪೇಪರು ಅಥವಾ ಬಾಳೆ ಎಲೆ ಇದ್ದರೆ ಉಪಯೋಗಿಸ್ಬೋದು. ನಾನಿಲ್ಲಿ ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಉಂಡೆ ಇಟ್ಬಿಟ್ಟು ನಿಧಾನಕ್ಕೆ ಕೈನಲ್ಲೇ ತಟ್ತಾಯಿದ್ದೀನಿ. ಲಟ್ಸೋಕ್ಕಾದರೆ ಲಟ್ಟಿಸ್ಲೂಬೋದು. ಇದನ್ನು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ಲಟ್ಸಿದ್ರೆ ರೊಟ್ಟಿ ಅಂಟ್ಕೊಳಲ್ಲ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ತಾಯಿದ್ದೀನಿ. ನಾನು ತಯಾರು ಮಾಡ್ಕೊಂಡಿರೋ ಹಿಟ್ಟಲ್ಲಿ ಈ ಸೈಜಿಂದು ಒಂದು 5ರಿಂದ 6 ತಾಳಿಪಟ್ಟಾಗುತ್ತೆ. ತಟ್ಟಬೇಕಾದ್ರೆ ದಡ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದನ್ನು ಸರಿ ಮಾಡ್ಕೊತ ತಟ್ಕೊಬೋದು. ಸ್ವಲ್ಪ ಕೈಗೆ ಅಂಟ್ತಾ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಆಮೇಲೆ ನಿಧಾನವಾಗಿ ತಟ್ತಾಯಿದ್ದೀನಿ. ಈಗ ಇದನ್ನು ನಿಧಾನವಾಗಿ ಕವರಿಂದ ಕೈಗೆ ತೆಕ್ಕಂತಾ ಇದ್ದೀನಿ. ಕೈ ಮೇಲೆ ಕವರನ್ನು ಹಾಕಿ ನಿಧಾನಾಗಿ ಈ ಥರ ಕವರನ್ನ ಬಿಡಿಸ್ಕೊತ ಹೋದರೆ ನೀಟಾಗಿ ರೊಟ್ಟಿ ಕೈಗೆ ಬರುತ್ತೆ. ಹದವಾಗಿ ಕಾದಿರೋ ಅಂಚಿನ ಮೇಲೆ ಈ ರೊಟ್ಟಿನ ಹಾಕ್ತಾಯಿದ್ದೀನಿ. ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ತಟ್ಟಿದ್ರೆ ಆ ಬಾಳೆ ಎಲೆ ಸಮೇತ ಅಂಚಿನ ಮೇಲೆ ಹಾಕ್ಬೋದು. ಈಗ ತಾಳಿಪಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಕವರ್ ಮಾಡಿ ಬೇಯಿಸಬೇಕು. ಈರುಳ್ಳಿ ಸೊಪ್ಪು ಎಲ್ಲ ಹಸಿ ಇರೋದ್ರಿಂದ ಸಣ್ಣೂರಿನಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಕಡೆ ಬೆಂದಿದೆ, ತಿರುವಾಕಿ ಇನ್ನೊಂದು ಸೈಡನ್ನು ಬೇಯಿಸ್ತಾ ಇದ್ದೀನಿ. ಈಗ ತಾಳಿಪಟ್ಟು 2 ಕಡೆಯೂ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಸ್ಮೂತ್ ಇದೆ. ಇನ್ನೂ ಕ್ರಿಸ್ಪಿಯಾಗಿ ರೊಟ್ಟಿ ಬೇಕು ಅಂದರೆ ಸಣ್ಣೂರಿನಲ್ಲಿ ಬೇಯಿಸ್ಬೋದು. ತಾಳಿಪಟ್ಟಿಗೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ತುಪ್ಪದ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ರಾಗಿ ತಾಳಿಪಟ್ಟು ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಪ್ಲೈನ್ ರೊಟ್ಟಿಗಿಂತ ಈ ಥರ ಮಸಾಲೆ ರೊಟ್ಟಿಗಳನ್ನ ಮಾಡಿದರೆ ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಇದನ್ನು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.